1987ರಿಂದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಘಟಕವು ತನ್ನ ಶಕ್ತಿ ಮೀರಿ ಸಮಾಜದ ಸಂಘಟನೆ ಮತ್ತು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ. ಇದು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಇರುವ ಸಂಸ್ಥೆಯಲ್ಲ, ಬದಲಿಗೆ ಬಸವಾದಿ ಶರಣರು ಕಾಯಕ, ದಾಸೋಹ, ತತ್ವ ಸಿದ್ಧಾಂತಗಳ ನಂಬಿಕೆ ಇರಿಸಿಕೊಂಡು ಅದರಂತೆಯೇ ಮುನ್ನಡೆಯುತ್ತಾ ಸಮಾಜದ ಎಲ್ಲಾ ವರ್ಗಗಳನ್ನು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಘಟಕವು ನಗರ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ, ಜಿಲ್ಲಾ ಮಹಿಳಾ ಘಟಕ, ಯುವ ಘಟಕಗಳಂತೆ ಹಾಗೂ ಬಸವ ಬಳಗಗಳ ಒಕ್ಕೂಟದ ಮೈಸೂರು ಇವರ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಮೈಸೂರು ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ನಗರದಲ್ಲಿ ತನ್ನದೇ ಆದ ಯಾವುದೇ ನಿವೇಶನವಿರಲಿಲ್ಲ. ಮೈಸೂರು ನಗರದಲ್ಲಿ ಮಹಾಸಭೆಯು ತನ್ನದೇ ಆದ ಕಟ್ಟಡವನ್ನು ನಿರ್ಮಿಸಿ ಸಮಾಜಮುಖಿಯಾದ 10 ಹಲವು ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಬಹಳ ವರ್ಷಗಳಿಂದ ಹಾತೊರೆ ತೊರೆಯುತ್ತಿದೆ. ಪೂಜ್ಯ ಜಗದ್ಗುರುಗಳು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಿಂದ ನಮ್ಮ ಮಹಾಸಭೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 2020 ನವೆಂಬರ್ನಲ್ಲಿ ಮೈಸೂರು ಇದು ನರಸಿಂಹರಾಜ ಕ್ಷೇತ್ರದ ಶ್ರೀ ತನ್ವೀರ್ ಶೇಖ್ ಅವರ ಸಮ್ಮುಖದಲ್ಲಿ ಈ ಜಾಗವು ಸದರಿ ನಿವೇಶನವು ಪೂರ್ವ ಪಶ್ಚಿಮ 145 ಅಡಿ, ಉತ್ತರ ದಕ್ಷಿಣ 165 ಅಡಿಗಳು ಅಷ್ಟಿದೆ. ಮೈಸೂರು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭೆಯು ಶ್ರೀ ನಿವೇಶನದಲ್ಲಿ ಬಹಳ ಉದ್ದೇಶಿತ ಬಸವ ಭವನ ನಿರ್ಮಿಸಲು ಅಪೇಕ್ಷಿಸಿದೆ. ಸಭಾಭವನ, ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿಗಳ ನಿಲಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ, ಶರಣರ ತತ್ವಗಳ ಚಿಂತನೆ ಮತ್ತು ಮಂಥನ ಮಾಡುವುದಕ್ಕೆ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ನಡೆಸಲು ಮಹಾಸಭೆಯು ನಿರ್ಧರಿಸಿದೆ. ಉದ್ದೇಶಿತ ಜಿಲ್ಲಾ ಬಸವ ಭವನದ ಕಟ್ಟಡದ ಕಾಮಗಾರಿಯು ಪ್ರಾರಂಭಿಸಿದ್ದು ಈಗಾಗಲೇ ನೆಲ ಅಂತಸ್ತಿನ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಬಸವ ಭವನದ ಒಟ್ಟು ಅಂದಾಜು ಮೊತ್ತ ಸುಮಾರು 15 ಕೋಟಿಗಳಷ್ಟು ಆಗಿರುತ್ತದೆ. ಇದರಲ್ಲಿ ಮಹಾಸಭೆ ವತಿಯಿಂದ 5 ಕೋಟಿಗಳನ್ನು ಭರಿಸಲಾಗುವುದು. ಉಳಿಕೆ 10 ಕೋಟಿಯಷ್ಟು ಹಣವನ್ನು ದಯಮಾಡಿ ತಾವು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮಹಾಸಭೆ ವಿನಂತಿಸಿಕೊಳ್ಳುತ್ತೇವೆ. ಇದೇ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ವಿಷಯವನ್ನು ತರಬಯಸುತ್ತೇವೆ. ತಾವು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಮೈಸೂರು ಬಸವ ಭವನ ನಿರ್ಮಿಸಿಕೊಡಲು ನಾವು ಮನವಿ ಸಲ್ಲಿಸಿದ್ದಾಗ ಮೊದಲು ಮಹಾಸಭೆಯು ತಮ್ಮದೇ ಆದ ನಿವೇಶನವನ್ನು ಪಡೆದುಕೊಳ್ಳಿ, ಆಮೇಲೆ ಸರ್ಕಾರದ ವತಿಯಿಂದ ಹಣ ಬಿಡುಗಡೆ ಮಾಡಿಸಿಕೊಡುವುದಾಗಿ ತಿಳಿಸಿದ್ದೀರಿ. ಮತ್ತು 2023ರ ಬಸವ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಮನವಿ ನೀಡಿದಾಗ ತಾವು ಮನವಿಯನ್ನು ಸ್ವೀಕರಿಸಿ ರಾಜ್ಯದಲ್ಲಿ ಹೊಸದಾಗಿ ಸರ್ಕಾರ ರಚನೆಯಾದ ಮೇಲೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಬೇಕಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಿಕೊಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದ್ದೇನೆ. ತಾವು ಬಸವ ತತ್ವಗಳ ನಂಬಿಕೆಯುಳ್ಳವರಾಗಿದ್ದೀರಿ. ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸಿ ಕೀರ್ತಿ ನಿಮಗೆ ಸಲ್ಲುತ್ತದೆ. ಹಾಗೆಯೇ ಶ್ರೀ ಬಸವೇಶ್ವರರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರದ ವತಿಯಿಂದ ಘೋಷಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಸಮಾಜದ ವತಿಯಿಂದ ತಮಗಿಂದ ಹಾಗೂ ಜಿಲ್ಲಾ ಘಟಕದ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸರ್ವರಿಗೂ ಸಮಬಾಲು, ಸರ್ವರಿಗೂ ಸಮಪಾಲು ತತ್ವದ ನಿಷ್ಠರಾಗಿದ್ದೀರಿ. ಇದು ಅಭಿಮಾನದ ಸಂಗತಿಯಾಗಿದೆ. ನಮ್ಮ ಜಿಲ್ಲೆಯವರೇ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವುದು ಈ ಜಿಲ್ಲೆಯ ಅಭಿಮಾನ ಪಡುವ ಸಂಗತಿಯಾಗಿದೆ. ಹಾಗೆಯೇ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೇಖ್ ಅವರು ಈಗಾಗಲೇ 1 ಕೋಟಿಯನ್ನು ತಮ್ಮ ಪ್ರದೇಶಾಭಿವೃದ್ಧಿ ಅಡಿಯಲ್ಲಿ ಕೊಡುತ್ತೇವೆ ಎಂದು ವಾಗ್ದಾನವನ್ನು ಮಾಡಿದ್ದಾರೆ. ಇಂದು ಮಹಾಸಭಾ ತನ್ನದೇ ಆದ ಸ್ವಂತ ನಿವೇಶನವನ್ನು ಹೊಂದಿರುವುದರಿಂದ ತಾವು ಈ ಹಿಂದೆ ಹೇಳಿದಂತೆ ಮೈಸೂರು ನಗರದಲ್ಲಿ ಭವ್ಯವಾದ ಬಸವ ಭವನವನ್ನು ನಿರ್ಮಿಸಲು ಆದಷ್ಟು ಬೇಗ ಸರ್ಕಾರದ ವತಿಯಿಂದ 10 ಕೋಟಿ ರೂಪಾಯಿಗಳು ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆಯೇ ಈ ಭವನದ ನಿರ್ಮಾಣಕ್ಕೆ ನಮ್ಮ ಶಿವಪ್ಪನವರು ಅಧ್ಯಕ್ಷ, ಹೊಸಳ್ಳಿ ಶಿವಪ್ಪನವರು ಮತ್ತು ಪುಟಪತಿಯವರು ಅಧ್ಯಕ್ಷರು, ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಚಿಕ್ಕಳ್ಳಿ ಇವರು ಈಗಾಗಲೇ 1 ಲಕ್ಷದ ಚೆಕ್ ಅನ್ನು ಇವತ್ತು ಸ್ವಾಮೀಜಿಗಳ ಮುಖಾಂತರ ಸಮಾಜಕ್ಕೆ ತಲುಪಿಸುತ್ತಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರತಕ್ಕಂತ ಸ್ವಾಮಿ ಸರ್ವ ಜನಾಂಗಕ್ಕೂ ಹಾಗೂ ಸರ್ವರಿಗೂ ವೇದಿಕೆ ಮೇಲೆ ಆಸೀನರಾಗಿರಂತ ಎಲ್ಲ ಗಣ್ಯಮಾನ್ಯರಿಗೂ ಶರಣಾರ್ಥಿಗಳನ್ನ ಅರ್ಪಿಸುತ್ತೇವೆ. ಈಗ ಮನವಿಯನ್ನ ಸಾರಿಗೆ ಕೊಡ್ತಾ ಇದ್ದೀವಿ.
ಏನು ಬಿಡುಬುದ್ದಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ. ನೋಡಬೇಕಲ್ಲ ಚಲನವಲ್ಲ ಕಪ್ಪು ಕನ್ನಡಕನೇ ಅವರಿಗೆ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊತಾರೆ. ಕಳಿಸ್ತೀನಿ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನನ್ನ ನಂಬರ್ ಇಸ್ಕೊಂಡಿಲ್ಲ ಮಾತ್ರ ಮುಗಿತೀನಿ ನಾನು ಅರ್ಧ ಗಂಟೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ನಂಬರ್ ಕೊಡಿ. ಹಾಂ ಬೇರೆ ಏನಾದ್ರು ಬೇಕಣ್ಣ? ಹಾಂ ಸರಿ ಎಲ್ಲೆಲ್ಲ ಮಾಡಿಕೊಡ್ತೀನಿ. ಹಾಂ ಆಯ್ತು. ಎಷ್ಟೊತ್ತಿಗೆ ಅಣ್ಣ ಬೆಳಗ್ಗೆ? ಹಾಂ ಸರಿ ಓಕೆ ಸರಿ ಸರಿ.